ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ರಾಯರು ವಾರ ಆಗಿರೋದ್ರಿಂದ ಬೆಳಗಿನ ಜಾವ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಇವತ್ತು ಎದ್ದುದೇ ಲೇಟ್ ಆಗಿತ್ತು. ದೇವ್ರ ಪೂಜೆ ಎಲ್ಲ ಮುಗಿಸೋದಕ್ಕೆ ಒಂದು 6 ಗಂಟೆ ಏನೋ ಆಯಿತು. ಇಷ್ಟು ದಿನ ಬೇಗ ಎದ್ದು ಪೂಜೆ ಮಾಡ್ತಿದ್ದೆ ವಾರದಲ್ಲಿ. ಇವತ್ತು ಲೇಟ್. ನಾವಿವತ್ತು ನಮ್ಮ ಚಿಕ್ಕಮ್ಮತ್ತೆ ಮತ್ತು ನಾನು ಇಬ್ಬರೂ ರಾಯರ ಮಠಕ್ಕೆ ಹೋಗೋಕೆ ಅನ್ನಪುರಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೋ. 10 ಗಂಟೆ ಬಸ್ಗೆ ಹೋಗುವ ಇಲ್ಲಿಂದ. ಈಗ ಹೋಗೋದಕ್ಕಾಗಲ್ತು. ಇಲ್ಲಿ ನನ್ನ ಮಗಳನ್ನ ಸ್ಕೂಲ್ ಕಳಿಸ್ಬಿಟ್ಟು ಅಲ್ಲಿ ನಮ್ಮ ಮತ್ತೆ ಅವ್ರ ಮಕ್ಳನ್ನ ಸ್ಕೂಲ್ ಕಳಿಸಿದ್ಲೆ ಸ್ವಲ್ಪ ಲೇಟ್ ಆಯ್ತದಲ್ಲ, ಅದಕ್ಕೋಸ್ಕರ 10 ಗಂಟೆ ಬಸ್ಗೆ ಹೋಗುವ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಬೆಳಗಿನ ಜಾವ 6:15 ಸ್ಟಾರ್ಟ್ ಆದರೆ ಮಳೆ 1:15 ಒಂದೇ ಸಮ ಮಳೆ ಹೋಯ್ತು. ಏನು ಜೋರಾಗೋಯ್ತು ಅಂತ ಹೇಳಿದ್ರೆ ಮಳೆ 5 ನಿಮಿಷನೂ ಬಿಡುವು ಕೊಡಲಿಲ್ಲ, ಬುಟ್ಟೇ ಇಲ್ಲ, ಒಂದೇ ಸಮ ಹೋಯ್ತು. ಈ ವರ್ಷದಲ್ಲಿ ಮಳೆ ಓದೋದಿದೆ ಫಸ್ಟ್ ಟೈಮ್ ಈ ಥರ ಮಳೆ ಓದಿತ್ತು ನಮ್ಮ ಸೈಡು. ಅಂಗಡಿ ಹತ್ರ ವೀಡಿಯೋ ಮಾಡಿರೋದಿದು. ಏನು ನೋಡ್ತಾ ಇದ್ರಲ್ಲ, ಫುಲ್ಲು ಜೋರು ಮಳೆ, ಏನೂ ಕಾಣ್ತಾ ಇರಲಿಲ್ಲ. ನಮ್ಮ ಮುಳ್ಳಳ್ಳಿ ಸೈಡಂತೂ ಏನು ಮನೆಗಳೇ ಕಾಣ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಮಳೆ. ಫುಲ್ ಮೋಡ ಥರ ಆಗ್ಬಿಟ್ಟಿತ್ತು ಎಲ್ಲ. ನೋಡಿ ಯಾವ ಥರ ಕಾಣ್ತೈತೆ ಅಂತ. ಎಷ್ಟು ಜೋರಾಗಿ ಮಳೆ ಹೋಯ್ತು, ಎಷ್ಟು ಗುಡುಗು, ಎಷ್ಟು ಮಿಂಚು. 7 ಅವರ್ ಒಂದೇ ಸಮ ಕಂಟಿನ್ಯೂಸ್ಲಿ ಮಳೆ ಓದೋದು ಇವತ್ತೇ ನಾನು ನೋಡೋದು. ಅಂದರೆ ನೈಟಲ್ಲಿ ಮಲ್ಕೊಬಿಡ್ತಿದ್ದೋ ಗೊತ್ತಾಯ್ತಿಲ್ಲ, ನೈಟ್ ಮಳೆ ಹೋಯ್ತಿರ್ಬೇಕಾದ್ರೆ. ಈಗ ಹಗಲಲ್ಲೇ 7 ಅವರ್ ಮಳೆ ಹೋಯ್ತು ಒಂದೇ ಸಮ ಬಿಡ್ದೇನೆ. ಹುಳ ಇಟ್ಟಿರೋರು ಸ್ವಲ್ಪನೂ ಗೆಂಬಾನೇ ಕಷ್ಟ ಆಗ್ಬಿಟ್ಟದೆ. ಯಾಕಂದರೆ ಮಳೆ ಬರ್ತದೆ ಅಂತಲೇ ಅವ್ರು ಅಂದ್ಕೊಂಡಿರಲ್ರು. ಬೆಳಗಿನ ಜಾವ 6:15 ಸ್ಟಾರ್ಟ್ ಆದೊಂದು ಮಳೆ ನಿಲ್ಲೇ ಇಲ್ಲ 1:15 ತನಕನೂ. ಪಾಪ ಬೆಳಗಿನ ಜಾವ ಸೊಪ್ಪಾಕೋರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಮಳೆ ಜೋರಾಗಿ ಬಂದರೆ ಈ ಥರ ಹೋಯ್ತದೆ. ಮಳೆ ಬರಲಿಲ್ಲ ಅಂತಂದರೆ ತೀರಮನ ಮಳೆನೇ ಇರಲ್ತು. ಮಳೆ ಕೇಳ್ತಾ ಇರ್ತಾರೆ, ಮಳೆ ಬೇಕು ಮಳೆ ಹುಯ್ಲಿ ಅಂತ ಇರ್ತಾರೆ. ಬಂದರೆ ದೇವಿನ ರಾಯ ನಿಲ್ಸೋದೇ ಇಲ್ಲ. ಆ ಥರ ಗುಡುಗು ಸಿಡ್ಲು ಮಿಂಚು, ಯಪ್ಪ ದೇವ್ರೆ. ಮಿಂಚು 1 ಸೆಕೆಂಡ್ ಪಳ್ಳಾರ್ ಅಂತಂದರೆ ಸಾಕು, ಗುಡುಗು ಅದೇ ಹಿಂದ್ಗುಂಟ್ಲ ಏನು ಸೌಂಡು, ಯಪ್ಪ. ನಾನು ಹಂಗಿತ ಕೂತಿರೋದು ಭಯ ಆಯ್ತಾಯಿತ್ತು, ಜಾಸ್ತಿ ಭಯ ನಂಗೆ. ಆಗಿಂದನೂ ಅಷ್ಟೇ ಸಿಡ್ಲು ಹೊಡಿತದೆ ಅಂದರೆ ಭಯ. ಅದು ಮಿಂಚು ಹೊಡೆದ ತಕ್ಷಣ ಸಿಡ್ಲು ಬರ್ತದೆ ಅಂತ ನನಗೆ ಮೊದಲೇ ಕಿವಿ ಮುಚ್ಕೊಬಿಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಈ ಪಟಾಕಿ ಮತ್ತು ಈ ಗುಡುಗು ಅಂತಂದರೆ ನನಗೆ ಆಗಲ್ತು. ಪಟಾಕಿಯಿಂದ 1 ಮೈಲಿ ದೂರದಲ್ಲಿರ್ತೀನಿ. ನಂಗೆ ದೀಪಾವಳಿ ಹಬ್ಬ ಯಾಕಾದ್ರೂ ಬರ್ತದೋ ಅಂತ ಅನಿಸ್ಬಿಡ್ತದೆ ನನಗೆ. ಅಷ್ಟು ಜೋರಾಗಿ ಸೌಂಡ್ ಮಾಡೋದಂದರೆ ನಂಗೆ ಭಯ ಜಾಸ್ತಿ. ನನ್ನ ಈ ಚಿಕ್ಕದ್ರಿಂದ ಇಲ್ಲಿವರೆಗೂ ಅಷ್ಟೇ ಒಂದು ಸಲನೂ ನಾನು ಪಟಾಕಿ ಹೆಚ್ಚು ಹೊಡಿಲೇ ಇಲ್ಲ, ಪಟಾಕಿನೇ ಹಸ್ಲೇ ಇಲ್ಲ ನಾನು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಗುರುವಾರ ದಿನ ನಿಮ್ಮೂರಲ್ಲೂ ಇದೇ ಥರ ಮಳೆ ಆಯಿತಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.